ಹಳ್ಳಿಯ ಕೊನೆಯಲ್ಲಿದ್ದ ಆ ಪುಟ್ಟ ಮನೆಯ ಮುಂದೆ ಬೆಳಗ್ಗಿನಿಂದಲೇ ಒಂದು ಹೆಣ್ಣು ಮಗಳು ನಿಂತು ಮನೆಯೊಳಗೆ ನೋಡುತ್ತಿದ್ದಳು. ಅವಳ ಕೈಯಲ್ಲಿ ಚಿಕ್ಕದೊಂದು ಬಟ್ಟೆಯ ಚೀಲ, ಅದರೊಳಗೆ ಹೊಸದಾಗಿ ಕೊಂಡಿದ್ದ ರಾಖಿ, ಸ್ವಲ್ಪ ಸಿಹಿ ತಿಂಡಿ ಮತ್ತು ತನ್ನ ಅಣ್ಣನಿಗಾಗಿ ಪ್ರೀತಿಯಿಂದ ತಂದಿದ್ದ ಅಂಗಿ. ಅವಳ ಮುಖದಲ್ಲಿ ಬಡತನದ ಗುರುತುಗಳಿದ್ದರೂ ಕಣ್ಣುಗಳಲ್ಲಿ ಮಾತ್ರ ಅಪಾರವಾದ ಸಂತೋಷವಿತ್ತು. ಅವಳ ಹೆಸರು ಗೌರಿ. ಅವಳು ಆ ಮನೆಯ ಬಾಗಿಲಿನತ್ತ ನೋಡುತ್ತಾ ನಿಧಾನವಾಗಿ ನಗುತ್ತಿದ್ದಳು. ಇವತ್ತು ಎಷ್ಟೇ ಸಮಯವಾದರೂ ಪರವಾಗಿಲ್ಲ, ನನ್ನ ಅಣ್ಣನ ಕೈಗೆ ನಾನೇ ರಾಖಿ ಕಟ್ಟಬೇಕು ಎನ್ನುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಬಾಲ್ಯದ ನೆನಪುಗಳು ಒಂದೊಂದಾಗಿ ಮೂಡಿದವು. ಚಿಕ್ಕವರಿದ್ದಾಗ ಗೌರಿ ಶಾಲೆಗೆ ಹೋಗಲು ಚಪ್ಪಲಿ ಇರಲಿಲ್ಲ. ಆಗ ಅವಳ ಅಣ್ಣ ರವಿ ತನ್ನ ಬಳಿ ಇದ್ದ ಒಂದೇ ಒಂದು ಜೋಡಿ ಚಪ್ಪಲಿಯನ್ನು ತಂಗಿಗೆ ಕೊಟ್ಟು ತಾನು ಬರಿಗಾಲಿನಲ್ಲಿ ಶಾಲೆಗೆ ಹೋಗುತ್ತಿದ್ದ. ಗೌರಿಗೆ ಜ್ವರ ಬಂದಾಗ ರಾತ್ರಿ ಪೂರ್ತಿ ಅವಳ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುತ್ತಿದ್ದನು. ನೀನು ಚೆನ್ನಾಗಿದ್ದರೆ ಸಾಕು ತಂಗಿ, ನನಗೆ ಬೇರೇನೂ ಬೇಡ ಎಂದು ಹೇಳುತ್ತಿದ್ದ. ಕಾಲ ಬದಲಾಯಿತು. ರವಿ ಕೆಲಸಕ್ಕೆ ಸೇರಿ ಮದುವೆಯಾದ. ಅವನ ಹೆಂಡತಿ ಮಾಲತಿ. ಮದುವೆಯಾದ ಮೊದಲ ದಿನಗಳಲ್ಲಿ ಮಾಲತಿಯು ಗೌರಿಯನ್ನು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದಳು. ಆದರೆ ದಿನಗಳು ಕಳೆದಂತೆ ಅವಳ ಮನಸ್ಸಿನಲ್ಲಿ ಒಂದು ಭಾವನೆ ಬೆಳೆದಿತ್ತು. ಗೌರಿ ಬಡವಳು, ಅವಳು ಆಗಾಗ ಮನೆಗೆ ಬಂದರೆ ನಮ್ಮ ಜೀವನಕ್ಕೆ ತೊಂದರೆ ಎಂದುಕೊಂಡಿದ್ದಳು. ಗೌರಿ ಮಾತ್ರ ಎಂದಿಗೂ ಅಣ್ಣನಿಗೆ ಏನೂ ಕೇಳುತ್ತಿರಲಿಲ್ಲ. ತನ್ನ ಕಷ್ಟಗಳನ್ನು ಮರೆಮಾಚಿಕೊಂಡು ಅಣ್ಣನನ್ನು ನೋಡಲು ಮಾತ್ರ ಬರುತ್ತಿದ್ದಳು. ಆ ವರ್ಷ ರಕ್ಷಾಬಂಧನದ ದಿನ ಗೌರಿ ಬೆಳಿಗ್ಗೆಯೇ ಹೊರಟಿದ್ದಳು. ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಾ ತನ್ನ ಕೈಯಲ್ಲಿದ್ದ ರಾಖಿಯನ್ನು ಮತ್ತೆ ಮತ್ತೆ ನೋಡುತ್ತಿದ್ದಳು. ಅಣ್ಣ ಇದನ್ನು ನೋಡಿದ ಮೇಲೆ ಖಂಡಿತ ಖುಷಿಪಡುತ್ತಾನೆ ಎಂದುಕೊಳ್ಳುತ್ತಿದ್ದಳು. ಆದರೆ ಮನೆಯ ಬಾಗಿಲಿಗೆ ಬಂದಾಗ ಅವಳ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ. ಮಾಲತಿ ಬಾಗಿಲು ತೆರೆದಳು. ಗೌರಿ ನಗುತ್ತಾ, ಅತ್ತಿಗೆ, ಅಣ್ಣ ಎಲ್ಲಿದ್ದಾನೆ? ಇವತ್ತು ರಾಖಿ ಕಟ್ಟಲು ಬಂದಿದ್ದೇನೆ ಎಂದಳು. ಮಾಲತಿ ಅವಳನ್ನು ತಲೆಯ ಮೇಲಿಂದ ಕಾಲಿನವರೆಗೂ ನೋಡಿದಳು. ಇಲ್ಲಿ ಯಾಕೆ ಬಂದೆ ಎಂದಾಗ ಗೌರಿ ಬೆಚ್ಚಿಬಿದ್ದಳು. ಅದು ಇವತ್ತು ರಕ್ಷಾಬಂಧನ ಅಲ್ವಾ ಅತ್ತಿಗೆ, ಅಣ್ಣನಿಗೆ ರಾಖಿ ಕಟ್ಟೋಣ ಅಂತ ಬಂದೆ ಎಂದಾಗ ಮಾಲತಿ ವ್ಯಂಗ್ಯವಾಗಿ ನಕ್ಕಳು. ನಿನಗೆ ಬೇರೆ ಕೆಲಸ ಇಲ್ಲವಾ? ಬಡತನದಲ್ಲಿದ್ದೀಯಾ? ನಿನ್ನ ಅಣ್ಣನ ಮನೆಗೂ ಬಂದು ಭಾರವಾಗಬೇಕೇ ಎಂದಾಗ ಗೌರಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ನಾನು ಏನೂ ಕೇಳಲು ಬಂದಿಲ್ಲ ಅತ್ತಿಗೆ, ಅಣ್ಣನಿಗೆ ರಾಖಿ ಕಟ್ಟಬೇಕು ಅಷ್ಟೇ ಎನ್ನುತ್ತಿದ್ದಂತೆ ಮಾಲತಿಯ ಧ್ವನಿ ಕಠಿಣವಾಯಿತು. ನನ್ನ ಮನೆಯೊಳಗೆ ನಿನ್ನ ಕಾಲಿಡಲು ಬಿಡಲ್ಲ, ಹೋಗು ಇಲ್ಲಿಂದ ಎಂದಾಗ ಗೌರಿ ಕೈ ಮುಗಿದು, ಅತ್ತಿಗೆ, ಅಣ್ಣನನ್ನು ಒಮ್ಮೆ ನೋಡಲು ಬಿಡಿ, ಇಷ್ಟು ದೂರದಿಂದ ಬಂದಿದ್ದೇನೆ ಎನ್ನುತ್ತಿದ್ದಂತೆ ಹೇಳಿದರೂ ಅರ್ಥವಾಗಲ್ವಾ ಎಂದು ಮಾಲತಿ ಕೋಪದಿಂದ ಗೌರಿಯನ್ನು ಬಾಗಿಲಿನಿಂದ ಹೊರಗೆ ತಳ್ಳಿದಳು. ಗೌರಿಯ ಕೈಯಲ್ಲಿದ್ದ ರಾಖಿ ಕೆಳಗೆ ಬಿತ್ತು. ಸಿಹಿ ತಿಂಡಿಯ ಡಬ್ಬ ನೆಲಕ್ಕೆ ಬಿದ್ದು ತೆರೆದುಕೊಂಡಿತು. ಒಂದು ಕ್ಷಣ ಗೌರಿ ಆ ರಾಖಿಯನ್ನೇ ನೋಡುತ್ತಾ ನಿಂತಳು. ಅವಳ ಕಣ್ಣುಗಳಿಂದ ಕಣ್ಣೀರು ಜಾರುತ್ತಿತ್ತು. ಆದರೆ ಅವಳು ಏನೂ ಮಾತನಾಡಲಿಲ್ಲ. ರಾಖಿಯನ್ನು ಎತ್ತಿಕೊಂಡಳು. ಪರವಾಗಿಲ್ಲ, ಅಣ್ಣನಿಗೆ ನಾನು ಏನೂ ಹೇಳಲ್ಲ ಎನ್ನುತ್ತಾ ಅವಳು ನಿಧಾನವಾಗಿ ಅಲ್ಲಿಂದ ಹೊರಟಳು. ಆದರೆ ಮಾಲತಿಯ ಮಾತುಗಳು ಅಲ್ಲೇ ನಿಲ್ಲಲಿಲ್ಲ. ಇನ್ನೊಂದು ಸಲ ಈ ಮನೆಗೆ ಬಂದರೆ ಒಳ್ಳೆಯದಾಗಲ್ಲ. ರವಿಗೆ ರಾಖಿ ಕಟ್ಟಲು ಬಂದರೆ ನಿನ್ನ ಅಣ್ಣನನ್ನೇ ಕೊಂದು ಬಿಡುತ್ತೇನೆ ಎಂದಳು. ಆ ಮಾತು ಕೇಳಿದ ಗೌರಿ ಬೆಚ್ಚಿಬಿದ್ದಳು. ತನ್ನ ಕಣ್ಣೀರನ್ನು ಒರೆಸಿಕೊಂಡು, ಅಣ್ಣನಿಗೆ ಏನು ಮಾಡಬೇಡ ಅತ್ತಿಗೆ, ನಾನು ಮತ್ತೆ ಎಂದಿಗೂ ಈ ಮನೆಗೆ ಬರಲ್ಲ ಎಂದು ಹೇಳಿ ಹೊರಟಳು. ಅದೇ ಸಮಯದಲ್ಲಿ ರವಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ. ರಕ್ಷಾಬಂಧನದ ದಿನವಾಗಿದ್ದರಿಂದ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ, ನನ್ನ ತಂಗಿ ಬರುತ್ತಾಳೆ, ಇವತ್ತು ಅವಳ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದ. ಮನೆಯ ಗೇಟ್ ಬಳಿ ಬಂದಾಗ ಅವನಿಗೆ ನೆಲದ ಮೇಲೆ ಬಿದ್ದಿದ್ದ ಸಿಹಿ ತಿಂಡಿಯ ಡಬ್ಬ ಕಾಣಿಸಿತು. ಅದರ ಪಕ್ಕದಲ್ಲಿ ಒಂದು ರಾಖಿ. ರವಿಯ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಇದು ಗೌರಿಯ ರಾಖಿ ಎಂದು ಅವನು ಮನೆಯೊಳಗೆ ಓಡಿದ. ಮಾಲತಿ ಗೌರಿ ಬಂದಿದ್ದಾಳ ಎಂದಾಗ ಮಾಲತಿ ಮೌನವಾಗಿದ್ದಳು. ನಾನು ಕೇಳ್ತಿದ್ದೀನಿ, ಗೌರಿ ಬಂದಿದ್ದಳು ಎನ್ನುತ್ತಿದ್ದಂತೆ ರವಿಯ ಕಣ್ಣುಗಳಲ್ಲಿ ಅನುಮಾನ ಮೂಡಿತು. ಯಾಕೆ ಮಾಲತಿ ಏನೂ ಹೇಳಲಿಲ್ಲ ಎಂದು ರವಿ ಹೊರಗೆ ಓಡಿದ. ಸ್ವಲ್ಪ ದೂರದಲ್ಲಿ
ಗೌರಿ ಒಬ್ಬಳೇ ನಡೆದುಕೊಂಡು ಹೋಗುತ್ತಿದ್ದಳು. ಗೌರಿ ಗೌರಿ ಎಂದು ಕರೆಯುತ್ತಿದ್ದಂತೆ ಅವಳು ನಿಂತಳು. ಆ ಧ್ವನಿ ಕೇಳಿದ ಕ್ಷಣ ಅವಳ ಕಣ್ಣೀರು ಮತ್ತೆ ಹರಿಯಿತು. ರವಿ ಓಡಿ ಬಂದು ಅವಳ ಮುಂದೆ ನಿಂತ. ಯಾಕೆ ಹೋಗುತ್ತಿದ್ದೀಯಾ? ನನ್ನನ್ನು ನೋಡದೆ ಯಾಕೆ ಹೋಗುತ್ತಿದ್ದೀಯಾ ಎಂದಾಗ ಗೌರಿ ತಲೆ ತಗ್ಗಿಸಿದಳು. ನನಗೆ ಕೆಲಸ ಇತ್ತು ಅಣ್ಣ. ಸುಳ್ಳು ಹೇಳಬೇಡ ಎಂದು ರವಿ ಅವಳ ಕೈ ಹಿಡಿದ. ಅವಳ ಕೈಯಲ್ಲಿ ಮಣ್ಣಿನಿಂದ ಮುಸುಕಾದ ರಾಖಿ ಕಾಣಿಸಿತು. ರವಿ ಅದನ್ನು ನೋಡಿದ. ನಂತರ ಅವಳ ಮುಖ ನೋಡಿದ. ಯಾರು ನಿನ್ನನ್ನು ಹೊರಗೆ ಕಳಿಸಿದರು ಎಂದಾಗ ಗೌರಿ ಮೌನವಾಗಿದ್ದಳು. ಗೌರಿ, ನಾನು ನಿನ್ನ ಅಣ್ಣ, ನನ್ನಿಂದ ಏನೂ ಮುಚ್ಚಿಡಬೇಡ ಎನ್ನುತ್ತಿದ್ದಂತೆ ಗೌರಿ ಅಳುತ್ತಾ, ಅಣ್ಣ, ನಾನು ನಿನ್ನ ಮನೆಗೆ ಭಾರವಾಗಬಾರದು ಅಂತ ಬಂದಿರಲಿಲ್ಲ. ಇವತ್ತು ರಾಖಿ ಕಟ್ಟಬೇಕು ಅಂತ ಮಾತ್ರ ಬಂದಿದ್ದೆ ಎಂದಾಗ ರವಿ ಅವಳ ಮಾತು ಕೇಳಿ ಕಣ್ಣೀರಿಟ್ಟ. ನನ್ನ ಮನೆಗೆ ನೀನು ಭಾರವಾ ಎಂದಾಗ ಗೌರಿ ತಲೆ ಅಲ್ಲಾಡಿಸಿದಳು. ಅತ್ತಿಗೆ ಹೇಳಿದಳು, ನಾನು ಬಡವಳಂತೆ ಈ ಮನೆಗೆ ಬರಬಾರದೆಂದು. ಮತ್ತೆ ರಾಖಿ ಕಟ್ಟಲು ಬಂದರೆ ನಿನ್ನ ಅಣ್ಣನನ್ನೇ ಸಾಯಿಸುತ್ತೇನೆ ಅಂತ ಹೆದರಿಸಿದಳು ಎಂದಾಗ ರವಿ ಕ್ಷಣಕಾಲ ಮಾತೇ ಆಡಲಿಲ್ಲ. ಅವನ ಕಣ್ಣಲ್ಲಿ ಕೋಪಕ್ಕಿಂತ ನೋವೇ ಹೆಚ್ಚಿತ್ತು. ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಲು ಯಾರಿಗೂ ಹಕ್ಕಿಲ್ಲ ಎನ್ನುತ್ತಾ ಅವನು ಗೌರಿಯ ಕೈಯಲ್ಲಿದ್ದ ರಾಖಿ ತೆಗೆದುಕೊಂಡ. ಇದು ಕಟ್ಟೋದು ನಿನ್ನ ಹಕ್ಕು. ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳೋದು ನನ್ನ ಅದೃಷ್ಟ ಎನ್ನುತ್ತಿದ್ದಂತೆ ಗೌರಿ ಅಳುತ್ತಾ, ಏನೂ ಬೇಡ ಅಣ್ಣ ಎಂದಳು. ರವಿ ತನ್ನ ಕೈ ಮುಂದಿಟ್ಟು ಹೇಳಿದ, ಚಿಕ್ಕವನಿದ್ದಾಗ ನನ್ನ ಕೈ ಹಿಡಿದು ನಡೆಯಲು ಕಲಿತವಳು ನೀನು. ಇವತ್ತು ನನ್ನ ಕೈಗೆ ರಾಖಿ ಕಟ್ಟಲು ನಿನಗೆ ಯಾರ ಅನುಮತಿಯೂ ಬೇಕಿಲ್ಲ ಎಂದಾಗ ಗೌರಿ ನಡುಗುವ ಕೈಗಳಿಂದ ರಾಖಿ ಕಟ್ಟಿದಳು. ರವಿ ಕಣ್ಣೀರು ಒರೆಸಿಕೊಂಡು ಅವಳ ತಲೆಯ ಮೇಲೆ ಕೈಯಿಟ್ಟ. ಈ ರಾಖಿ ನನ್ನನ್ನು ನಿನ್ನ ಅಣ್ಣನಾಗಿ ಮಾತ್ರವಲ್ಲ, ನಿನ್ನ ರಕ್ಷಕನಾಗಿ ನೆನಪಿಸುತ್ತದೆ ಎಂದನು. ಗೌರಿ ಅಣ್ಣನ ಎದೆಗೆ ತಲೆಯಿಟ್ಟು ಅತ್ತಳು. ನನಗೆ ಹಣ ಬೇಡ ಅಣ್ಣ, ನಿನ್ನ ಪ್ರೀತಿ ಸಾಕು ಎಂದಾಗ ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ನಿನಗೆ ಹಣ ಕೊಡಲು ಸಾಧ್ಯವಾಗದ ದಿನ ಬಂದರೂ ಪರವಾಗಿಲ್ಲ ತಂಗಿ, ಆದರೆ ನಿನಗೆ ನಾನು ನಿನ್ನ ಅಣ್ಣ ಎಂದು ಹೇಳಲು ನನಗೆ ಎಂದಿಗೂ ನಾಚಿಕೆಯಾಗುವುದಿಲ್ಲ ಎನ್ನುತ್ತಾ ಮನೆಗೆ ಹಿಂತಿರುಗಿದ ರವಿ ನೇರವಾಗಿ ಮಾಲತಿಯ ಮುಂದೆ ನಿಂತ. ಮಾಲತಿ ತಲೆ ತಗ್ಗಿಸಿ ನಿಂತಿದ್ದಳು. ನೀನು ನನ್ನ ಹೆಂಡತಿ, ಈ ಮನೆಯ ಗೌರವ. ಆದರೆ ಗೌರಿ ನನ್ನ ತಂಗಿ, ಅವಳು ನನ್ನ ಬಾಲ್ಯದ ಅರ್ಧ ಜೀವ ಎನ್ನುತ್ತಿದ್ದಂತೆ ಮಾಲತಿಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮೂಡಿತು. ರವಿ ನಿಧಾನವಾಗಿ ಹೇಳಿದ, ಬಡತನ ತಪ್ಪಲ್ಲ ಮಾಲತಿ, ಬಡವನನ್ನು ಅವಮಾನಿಸುವುದೇ ತಪ್ಪು ಎಂದನು. ಅವನ ಮಾತು ಕೇಳಿ ಮಾಲತಿ ಅಲತೊಡಗಿದಳು. ನಾನು ಗೌರಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು. ರವಿ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಗೌರಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ. ಅವಳ ಕೈಯಲ್ಲಿದ್ದ ರಾಖಿಯನ್ನು ನೋಡಿದ್ದರೆ ಸಾಕಾಗಿತ್ತು ಎನ್ನುತ್ತಿದ್ದಂತೆ ಮಾಲತಿ ಹೊರಗೆ ಓಡಿದಳು. ಗೌರಿ ಇನ್ನೂ ಮನೆಯ ಗೇಟ್ ಬಳಿ ನಿಂತಿದ್ದಳು. ಮಾಲತಿ ಅವಳ ಮುಂದೆ ಹೋಗಿ ಕೈ ಮುಗಿದಳು. ಗೌರಿ, ನನ್ನನ್ನು ಕ್ಷಮಿಸು ಎಂದಾಗ ಗೌರಿ ಏನೂ ಮಾತನಾಡಲಿಲ್ಲ. ಮಾಲತಿ ಅವಳ ಕೈ ಹಿಡಿದು, ನೀನು ಬಡವಳೆಂದು ನೋಡಿದೆ, ಆದರೆ ಇಂದು ಅರ್ಥವಾಯಿತು. ಈ ಮನೆಯಲ್ಲಿ ನಿನ್ನಷ್ಟು ಶ್ರೀಮಂತ ಹೃದಯ ಯಾರಿಗೂ ಇಲ್ಲ ಎಂದಾಗ ಗೌರಿಯ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿತು. ಮಾಲತಿ ಅವಳನ್ನು ಅಪ್ಪಿಕೊಂಡಳು. ಆ ದಿನ ಆ ಮನೆಯಲ್ಲಿ ರಾಖಿ ಕಟ್ಟಿದ್ದು ಕೇವಲ ಒಂದು ದಾರಿಯಲ್ಲ, ಒಡೆದು ಹೋಗಿದ್ದ ಸಂಬಂಧವೊಂದನ್ನು ಮತ್ತೆ ಜೋಡಿಸಿದ ಪ್ರೀತಿಯ ದಾರಿಯಾಗಿತ್ತು. ಆ ರಾಖಿ ರವಿಯ ಕೈಯಲ್ಲಿ ಹಲವು ವರ್ಷಗಳ ಕಾಲ ಉಳಿಯಿತು. ಪ್ರತಿ ಬಾರಿ ಅದನ್ನು ನೋಡಿದಾಗ ಅವನಿಗೆ ಒಂದು ಮಾತು ನೆನಪಾಗುತ್ತಿತ್ತು. ಅಣ್ಣ ತಂಗಿ ಸಂಬಂಧಕ್ಕೆ ಬಡತನ, ಮದುವೆ, ಪರಿಸ್ಥಿತಿ ಯಾವುದೂ ಅಡ್ಡಿಯಾಗುವುದಿಲ್ಲ. ಮನಸ್ಸಿನಲ್ಲಿ ಪ್ರೀತಿ ಇರುವವರೆಗೂ ಆ ಬಂಧ ಎಂದಿಗೂ ಸಾಯುವುದಿಲ್ಲ ಎಂದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.